ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಮ್ಮು ಕಾಶ್ಮೀರ ಇಡೀ ಜಗತ್ತಲ್ಲಿ ದಶಕಗಳಿಂದಲೂ ಸಂಘರ್ಷ ಪೀಡಿತವಾಗಿರುವ ಕೆಲವು ಪ್ರದೇಶಗಳ ಪೈಕಿ ಇದು ಕೂಡ ಒಂದು. ಮಧ್ಯಪ್ರಾಚ್ಯದ ಮಟ್ಟಿಗೆ ಗಾಜಾಪಟ್ಟಿ ಈ ಕುಖ್ಯಾತಿಯನ್ನು ಗಳಿಸ್ಕೊಂಡ್ರೆ ದಕ್ಷಿಣ ಏಷ್ಯಾದಲ್ಲಿ ಜಮ್ಮು ಕಾಶ್ಮೀರ, ಪೂರ್ವ ಏಷ್ಯಾದಲ್ಲಿ ತೈವಾನ್ ಹಾಗೂ ಸೆಂಕಾಕು ದ್ವೀಪಗಳ ಜೊತೆ ಕುರಿಲ್ ದ್ವೀಪಗಳು ಕೂಡ ಈ ಸಂಘರ್ಷ ಪೀಡಿತ ಗಡಿಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳುತ್ತವೆ. ಪೂರ್ವ ಏಷ್ಯಾದ ಈ ಗಡಿಗಳು ಭಯೋತ್ಪಾದನೆಯನ್ನು ಅನುಭವಿಸ್ತಾ ಇಲ್ಲ. ಅಲ್ಲಿ ಕೇವಲ ಎರಡು ದೇಶಗಳ ನಡುವಿನ ಅಗ್ರೆಷನ್ ಮಾತ್ರ ಇದೆ. ಆದರೆ ಗಾಜಾ ಮತ್ತು ಜಮ್ಮು ಕಾಶ್ಮೀರ ಇದೆಯಲ್ಲ, ಇದು ಹಾಗಲ್ಲ. ಅಲ್ಲಿ ಪ್ರಾಯೋಜಿತ ಭಯೋತ್ಪಾದನೆ ನಡೀತಾ ಇದೆ. ಒಂದು ಕಡೆ ಇಸ್ರೇಲ್ ವಿರುದ್ಧ, ಮತ್ತೊಂದು ಕಡೆ ಭಾರತದ ವಿರುದ್ಧ. ಗಾಜಾದ ಭಯೋತ್ಪಾದನೆಗೆ ಇರಾನ್ ಸೂತ್ರಧಾರನಾದರೆ ಜಮ್ಮು ಕಾಶ್ಮೀರದ ಭಯೋತ್ಪಾದನೆಯ ಹಿಂದಿರುವುದು ಪಾಕಿಸ್ತಾನ. ಇಷ್ಟಾದರೂ ಪಾಕಿಸ್ತಾನ ತಾನು ಸಭ್ಯಸ್ಥ ಅಂತ ಹೇಳಿಕೊಳ್ಳುತ್ತೆ. ನಾನೂ ಭಯೋತ್ಪಾದನೆಯ ಸಂತ್ರಸ್ತಾನೆ ಅಂತ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಹೋಗುತ್ತೆ. ಇನ್ನು ಈಗ ಪಾಕಿಸ್ತಾನಕ್ಕೆ ಚೈನಾದ ಬೆಂಬಲ ಬೇರೆ ಇದೆ. ಇದು ಭಾರತಕ್ಕೆ ಬಹುದೊಡ್ಡ ಥ್ರೆಟ್ ಅನ್ನಿಸ್ಕೊಳ್ತಾ ಇದೆ. ಇಷ್ಟಾದರೂ ಭಾರತ ಸರ್ಕಾರ ಹಾಗೂ ಭಾರತೀಯ ಪಡೆಗಳು 7.5 ದಶಕಗಳಿಂದಲೂ ಪಾಕಿಸ್ತಾನದ ಕುತಂತ್ರವನ್ನು ಎದುರಿಸ್ತಾ ಬರ್ತಾ ಇವೆ. ಅವರ ಜೊತೆ ಅಮೆರಿಕ ಇದ್ದಾಗಲೂ ಪಾಕಿಸ್ತಾನವನ್ನು ಬಗ್ಗು ಬಡಿಯೋ ಕೆಲಸ ಮಾಡಿವೆ. ಈಗ ಚೀನಾ ಇದೆ, ಈಗ ಕೂಡ ಬಗ್ಗು ಬಡಿಯೋದು ಗ್ಯಾರಂಟಿ. ಹಾಗೆ ಕಾಶ್ಮೀರಕ್ಕಾಗಿ ಅಲ್ಲಿ ಸಾಕಷ್ಟು ರಕ್ತ ಹರಿದಿದೆ. ಭಾರತದ ಯೋಧರು ಪಾಕಿಸ್ತಾನದ ಜೊತೆಗೂ ಯುದ್ಧ ಮಾಡಿದ್ದಾರೆ. ಪಾಕ್ ಪ್ರಾಯೋಜಿತ ಭಯೋತ್ಪಾದಕರ ಜೊತೆ ಕೂಡ ದಿನನಿತ್ಯ ಕಾದಾಡ್ತಾ ಇದ್ದಾರೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕಾಶ್ಮೀರ ಅನ್ನೋದು ಒಂದು ರೋಚಕ ಅಧ್ಯಾಯವೂ ಹೌದು, ಒಂದು ಕರಾಳ ಚರಿತ್ರೆಯೂ ಹೌದು, ದ್ರೋಹದ ಕಥನವೂ ಹೌದು. ಹಾಗಾದರೆ ಏನಿದು ಕಾಶ್ಮೀರದ ಕಥೆ? ಇದನ್ನ ನಿಮಗೆ ಒಂದಷ್ಟು ಸಂಚಿಕೆಗಳಲ್ಲಿ ಹೇಳೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಇದರಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ವಿಭಜನೆಯ ಕಥೆ ಬರುತ್ತೆ. ಆನಂತರದ ರಾಜಕೀಯ ತಂತ್ರಗಳು, ಕುತಂತ್ರಗಳು ಬರುತ್ತವೆ. ಕಾಶ್ಮೀರವನ್ನ ಮತ್ತು ಭಾರತವನ್ನ ಆಳಿದ ಸಾಕಷ್ಟು ನಾಯಕರ ಎಡವಟ್ಟಿನ ಕಥೆಗಳನ್ನು ನೀವು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಪಾಕಿಸ್ತಾನದ ನೀಚ ಮನಸ್ಸುಗಳ ಬಗ್ಗೆ ನಿಮಗೊಂದು ಸ್ಪಷ್ಟ ಚಿತ್ರಣವನ್ನ ಕಟ್ಟಿಕೊಡೋ ಪ್ರಯತ್ನ ಕೂಡ ಇಲ್ಲಿ ನಡೆಯುತ್ತೆ. ಹಾಗಾದ್ರೆ ತಡ ಯಾಕೆ? ಬನ್ನಿ ಕಾಶ್ಮೀರದ ಸಂಘರ್ಷದ ಕಥೆಯನ್ನ ನೋಡೋಣ. ಗೆಳೆಯರೆ, ಅದು 1947 ಆಗಸ್ಟ್ 14. ಭಾರತ ಅನ್ನೋ ಅಖಂಡ ದೇಶ ಛಿದ್ರವಾದ ದಿನ ಅದು. ಭಾರತದ ಅವತ್ತಿನ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿದ. ಅದಾದ ಕೆಲವೇ ಗಂಟೆಗಳಲ್ಲಿ ಭಾರತವೂ ಸ್ವತಂತ್ರಗೊಳ್ತು. ಆದರೆ ಆ ಸಂತೋಷವನ್ನು ಅನುಭವಿಸುವ ಅವಕಾಶವನ್ನು ಕೂಡ ಪಾಕಿಸ್ತಾನ ಭಾರತಕ್ಕೆ ಕೊಡಲಿಲ್ಲ. ದೇಶದ ತುಂಬ ಕೋಮುದಳ್ಳುರಿಗಳು ಶುರುವಾಗಿದ್ವು. ಯಾವ ಜನ ನಮಗೆ ಪಾಕಿಸ್ತಾನ ಬೇಕು ಅಂತ ವೋಟಿಂಗ್ ಮಾಡಿದ್ರು, ಅವರು ಪಾಕಿಸ್ತಾನ ರಚನೆಯಾದ ನಂತರ ನಮಗೆ ಭಾರತವೇ ಇಷ್ಟ, ನಾವಿಲ್ಲೇ ಇದ್ದು ಬಿಡ್ತೀವಿ ಅಂದರು. ನಮ್ಮ ನಾಯಕರು ಅವರನ್ನು ದೇಶಭಕ್ತರು ಅಂತ ಕರೆಯೋದಕ್ಕೆ ಶುರು ಮಾಡಿದರು. ಮತ್ತೊಂದು ಕಡೆ ಪಾಕಿಸ್ತಾನ ಅಲ್ಲಿನ ಹಿಂದೂಗಳ ಹೆಣಗಳನ್ನು ರೈಲಲ್ಲಿ ತುಂಬಿ ಭಾರತಕ್ಕೆ ಕಳುಹಿಸೋದಕ್ಕೆ ಶುರು ಮಾಡಿತ್ತು. ಮನಸ್ಸುಗಳು ಒಡೆದು ಹೋಗಿದ್ವು. ಆಮೇಲೆ ಅಲ್ಲಿ ದೇಶ ಇಬ್ಬಾಗವಾಗಿದ್ದು. ಗೆಳೆಯರೆ, ಸ್ವಾತಂತ್ರ್ಯಕ್ಕೂ ಮೊದಲು ದೇಶ ವಿಭಜನೆಗೆ ಪ್ರಯತ್ನಗಳು, ಸಂಚುಗಳು ನಡೆಯೋದಕ್ಕೆ ಶುರುವಾಗಿದ್ವಲ್ಲ, ಆಗ ಅದನ್ನವತ್ತು ತುಂಬ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಕೊಂಡಿದ್ದ ಭಾರತದ ಏಕೈಕ ನಾಯಕ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ. ನಮ್ಮ ಹೆಣಗಳ ಮೇಲೆ ಈ ದೇಶದ ವಿಭಜನೆ ಆಗಬೇಕು ಅನ್ನೋ ಥರದ ಸೆಂಟಿಮೆಂಟಲ್ ಡೈಲಾಗ್ಗಳನ್ನು ಅವತ್ತಿನ ಕಾಂಗ್ರೆಸ್ ನಾಯಕರು ಹೇಳ್ಕೊಳ್ತಾ ಬರ್ತಿರುವಾಗ ಈ ದೇಶ ಇಬ್ಬಾಗವಾಗದೆ ಬೇರೆ ದಾರಿ ಇಲ್ಲ. ಬ್ರಿಟಿಷರೇ ಈ ದೇಶವನ್ನು ಎರಡಾಗಿ ಮಾಡ್ತಾರೆ. ಇಸ್ಲಾಮಿಕ್ ದೇಶದ ರಚನೆಯ ನಂತರ ಇಲ್ಲಿನ ಮುಸ್ಲಿಮರು ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಹೋದರೆ ಅದೇ ಭಾರತಕ್ಕಾಗಬಹುದಾದ ದೊಡ್ಡ ಉಪಕಾರ ಅನ್ನೋ ಥರದ ಮಾತುಗಳನ್ನು ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಸ್ವಾತಂತ್ರ್ಯ ಸಿಗೋ ಸಂದರ್ಭದಲ್ಲಿ ದೇಶ ಕೋಮು ದಳ್ಳುರಿಯಲ್ಲಿ ನಲುಗಿ ಹೋಗ್ತಾ ಇತ್ತು. ಬ್ರಿಟಿಷರು ಎದ್ದು ಹೋಗೋ ಮೊದಲು ಬಾಬಾ ಸಾಹೇಬರು ಊಹಿಸಿದ ಹಾಗೇನೆ ದೇಶವನ್ನು ಇಬ್ಬಾಗ ಮಾಡಿ ಶಾಶ್ವತ ಸಮಸ್ಯೆಯೊಂದನ್ನು ಭಾರತದ ಪಕ್ಕದಲ್ಲಿ ಸಿದ್ಧ ಮಾಡಿಟ್ಟು ಹೋದರು. ಅದೇ ಭಾರತದ ಸ್ವಾತಂತ್ರ್ಯ ಮತ್ತು ದೇಶ ವಿಭಜನೆ. ಗೆಳೆಯರೆ, ಇತ್ತೀಚೆಗೆ ಹೈದರಾಬಾದ್ನ ಶಾಸಕ ಅಕ್ಬರುದ್ದೀನ್ ಓವೈಸಿ ಅನ್ನೋನು ಒಂದು ಮಾತನ್ನು ಹೇಳಿದ್ದ, ನಿಮಗೆ ನೆನಪಿರಬೇಕು. ಒಂದು 10 ನಿಮಿಷ ಈ ದೇಶದ ಪೊಲೀಸ್ ವ್ಯವಸ್ಥೆ ಸುಮ್ಮನಾದರೆ ನಾವು ಒಬ್ಬ ಹಿಂದೂನ ಈ ದೇಶದಲ್ಲಿ ಉಳಿಸೋದಿಲ್ಲ ಅನ್ನೋ ಮಾತದು. ಆ ಮಾತನ್ನು ಕೇಳಿದ ಮೇಲೆ ಸಾಕಷ್ಟು ಜನರ ಸಿಟ್ಟು ನೆತ್ತಿಗೇರಿತು. ಇರೋದು 20 ಕೋಟಿ ಜನ, ಅವ್ರ ಬಾಯಲ್ಲಿ ಇದೆಂಥ ದುರಹಂಕಾರದ ಮಾತು ಅಂತ ಸಾಕಷ್ಟು ಜನ ಅಂದುಕೊಂಡಿರಲೂಬಹುದು. ಆದರೆ ಇಂಥ ಮಾತುಗಳು ಈ ದೇಶಕ್ಕೆ ಹೊಸವೇನಲ್ಲ. ನೀವು ಗುಜರಾತ್ನ ಗಲಭೆಗಳನ್ನು ಮರೆತಿರ್ಲಿಕ್ಕಿಲ್ಲ. ಅದಕ್ಕಿಂತ ದೊಡ್ಡ ಕೋಮು ಗಲಭೆಗಳನ್ನು ಈ ದೇಶ ಕಂಡಿದೆ. ಒಂದು ಕಡೆ ಇಡೀ ದೇಶ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದ ದಿನಗಳಲ್ಲೇ ಮತ್ತೊಂದು ಕಡೆ ದೇಶ ಒಡೆಯೋದಕ್ಕೆ ನಡೆದ ಮಹಾಸಂಚೊಂದನ್ನು ಕೂಡ ಈ ನೆಲ ನೋಡಿದೆ. ಅದರ ಹೆಸರೇ ಡೈರೆಕ್ಟ್ ಆಕ್ಷನ್ ಡೇ. ಗೆಳೆಯರೆ, ಅದು ಆಗಸ್ಟ್ 16, 1946.
ಭಾರತದತ್ತ ಇಡೀ ಜಗತ್ತು ಕಣ್ಣರಳಿಸಿ ನೋಡಿದ ದಿನ ಅದು. ಯಾಕೆಂದರೆ ಬ್ರಿಟಿಷರ ವಿರುದ್ಧ ಒಟ್ಟಾಗಿ ಹೋರಾಡಿದ್ದ ಹಿಂದೂ ಮತ್ತು ಮುಸ್ಲಿಮರು ಪರಸ್ಪರ ಹೊಡೆದಾಡಿಕೊಳ್ಳೋದಕ್ಕೆ ನಿಂತಿದ್ದ ದೊಡ್ಡ ಕೋಮುಗಲಭೆಯೊಂದು ನಡೆದಿದ್ದ ದಿನ ಅದು. ಅದನ್ನು ಡೈರೆಕ್ಟ್ ಆಕ್ಷನ್ ಡೇ ಅಂತಲೂ ದ ವೀಕ್ ಆಫ್ ಲಾಂಗ್ ನೈಫ್ ಅಂತ ಕೂಡ ಕರೀತಾರೆ. ಅಲ್ಲಿ ಹಿಂದೂಗಳ ವಿರುದ್ಧ ದೊಡ್ಡ ಹೋರಾಟ ನಡೀಬೇಕು, ಎಷ್ಟು ಸಾಧ್ಯವೋ ಅಷ್ಟು ಮಾರಣ ಹೋಮ ನಡೀಬೇಕು, ಎಷ್ಟು ಜನರನ್ನ ಕೊಲ್ಲೋದಿಕ್ಕಾಗುತ್ತೋ ಅಷ್ಟು ಜನರ ಹೆಣ ಬೀಳಬೇಕು. ಹೀಗಾಗದೇ ಇದ್ರೆ ನಮಗೆ ಬೇರೆ ದೇಶವನ್ನು ರಚನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಮುಸ್ಲಿಂ ಲೀಗ್ ಭಾವಿಸಿತ್ತು. ಇಲ್ಲಿ ಸ್ವತಃ ಪಾಕಿಸ್ತಾನದ ಜನಕ ಮೊಹಮ್ಮದ್ ಅಲಿ ಜಿನ್ನಾ ಮುಸ್ಲಿಂ ಲೀಗ್ನ ಕಾರ್ಯಕರ್ತರಿಗಿಂಥದ್ದೊಂದು ಆದೇಶವನ್ನು ಕೊಟ್ಟಿದ್ದ. ನಮ್ಮ ಮುಂದೆ 2 ಆಯ್ಕೆಗಳಿವೆ, ಒಂದು ಡಿವೈಡ್ ಇಂಡಿಯಾ ಅಥವಾ ಡೆಸ್ಟ್ರಾಯ್ ಇಂಡಿಯಾ ಅಂತ ಜಿನ್ನಾ ಹೇಳಿದ್ದ. ಆತನ ಬಾಯಲ್ಲಿಂಥ ಮಾತುಗಳು ಬಂದಿದ್ದೆ ತಡ ಬಂಗಾಳದಲ್ಲಿ ಕಿಚ್ಚು ಹತ್ಕೊಳ್ತು. ಹಾಗೆ ನೋಡಿದ್ರೆ ಬಂಗಾಳ ಅನ್ನೋದು ಪಾಕಿಸ್ತಾನ ಅನ್ನೋ ಐಡಿಯಾ ಆಗಿ ಬೀಜಾಂಕುರವಾದ ಜಾಗ. 1940ರ ಲಾಹೋರ್ ರೆಸಲ್ಯೂಷನ್ ಅನ್ನ ಬಲವಾಗಿ ಪ್ರತಿಪಾದಿಸಿದ ಪ್ರದೇಶ ಬಂಗಾಳ. ಅಲ್ಲಿನ ಮುಸ್ಲಿಂ ಮೆಜಾರಿಟಿ ಜಾಗಗಳು ಅಂದ್ರೆ ಇವತ್ತಿನ ಬಾಂಗ್ಲಾದೇಶ ಇದೆಯಲ್ಲ, ಅದು ಧರ್ಮಾಂಧತೆಯಲ್ಲಿ ಅವತ್ತೂ ಕೂಡ ಕುದೀತಾ ಇತ್ತು. ಅವರಲ್ಲೊಂದು ಅವಕಾಶಕ್ಕಾಗಿ ಕಾದು ಕೂತಿದ್ರು. ಆ ಹೊತ್ತಲ್ಲೇ ಜಿನ್ನಾ ಕೊಟ್ಟ ಹೆಣ ಕೆಡವಿ ಅನ್ನೋ ಆದೇಶ ಆಗಸ್ಟ್ 16ರಂದು ಬಂಗಾಳದಲ್ಲಿ ಕೋಮುಗಲಭೆ ಸ್ಫೋಟಗೊಳ್ಳೋ ಹಾಗೆ ಮಾಡ್ತು. ಅವತ್ತು ಬೆಳಗಿನ ಸೂರ್ಯ ಹುಟ್ಟುತ್ತಲೇ ಕೋಲ್ಕತಾದಲ್ಲಿ ಬಿಗುವಿನ ವಾತಾವರಣ ಆಯಿತು. ಅಂಗಡಿ ಮುಂಗಟ್ಟುಗಳನ್ನು ಬಲವಂತವಾಗಿ ಮುಚ್ಚಿಸಲಾಯಿತು. ಏನಾಗ್ತಿದೆ ಅನ್ನೋದರ ಪೂರ್ಣ ಮಾಹಿತಿ ಪೊಲೀಸರಿಗೂ ಇರಲಿಲ್ಲ, ಇಂಟೆಲಿಜೆನ್ಸ್ಗೂ ಮಾಹಿತಿ ಕಡಿಮೆ ಇತ್ತು. ಇದ್ದಕ್ಕಿದ್ದ ಹಾಗೆ ಕೋಲ್ಕತಾದ ಬೀದಿಗಳಲ್ಲಿ ಜನಸಮೂಹ ಸೇರೋದಕ್ಕೆ ಶುರುವಾಯಿತು. ಜನ ಬಂದ್ರು ಬರ್ತಲೇ ಹೋದ್ರು. ಅಲ್ಲವತ್ತು ಸೇರಿದ್ದು ಸರಿಸುಮಾರು 1 ಲಕ್ಷಕ್ಕೂ ಅಧಿಕ ಮಂದಿ ಅಂತ ಸ್ಟಾರ್ ಆಫ್ ಇಂಡಿಯಾ ಅನ್ನೋ ಪತ್ರಿಕೆ ವರದಿ ಮಾಡ್ತು. ಹಾಗೆ ಸೇರಿದ್ದವರನ್ನ ಉದ್ದೇಶಿಸಿ ಅವತ್ತಿನ ಬಂಗಾಳದ ಮುಖ್ಯಮಂತ್ರಿಯಾಗಿದ್ದ ಹುಸೇನ್ ಶಾಹಿದ್ ಸೊಹ್ರಾವರ್ದಿ ಹಾಗೂ ಮುಸ್ಲಿಂ ಲೀಗ್ನ ನಾಯಕ ಖ್ವಾಜಾ ನಿಜಾಮುದ್ದೀನ್ ಭಾಷಣವನ್ನು ಮಾಡಿದ್ರು. ಗೆಳೆಯರೆ, ಈ ಖ್ವಾಜಾ ನಿಜಾಮುದ್ದೀನ್ ಇದನ್ನಲ್ಲ, ಈತ ಪಾಕಿಸ್ತಾನ ರಚನೆಯಾದ ನಂತರ ಆ ದೇಶಕ್ಕೆ 2ನೇ ಪ್ರಧಾನಿ ಕೂಡ ಆಗ್ತಾನೆ. ಅವತ್ತು ಈ ಸೊಹ್ರಾವರ್ದಿ ಹಾಗೂ ನಿಜಾಮುದ್ದೀನ್ ಮಾಡಿದ್ದು ಅಪ್ಪಟ ಪ್ರಚೋದನಕಾರಿ ಭಾಷಣ. ಒಂದು ರಾಜ್ಯದ ಮುಖ್ಯಮಂತ್ರಿ ತನ್ನ ರಾಜ್ಯದ ತನ್ನ ಸಮುದಾಯದ ಜನರನ್ನ ಪ್ರಚೋದನೆಗೊಳ್ಳುವ ಹಾಗೆ ಭಾಷಣ ಮಾಡ್ತಾನೆ. ಜೊತೆಗೆ ಮುಸ್ಲಿಮರ ವಿರುದ್ಧ ಬಂಗಾಳದ ಪೊಲೀಸರು ಹಾಗೂ ಸೇನೆ ಯಾವ ಕ್ರಮವನ್ನು ಕೈಗೊಳ್ಳಬಾರದು ಅನ್ನೋ ಆದೇಶವನ್ನು ಕೂಡ ಕೊಡ್ತಾನೆ. ಅವತ್ತು ಬಂಗಾಳದ ಆಡಳಿತ ಮುಸ್ಲಿಂ ಲೀಗ್ನ ಕೈಯಲ್ಲೇ ಇತ್ತು. ಅಲ್ಲಿ ಮಾರಣ ಹೋಮ ಶುರುವಾಗೋಯ್ತು. ಪೊಲೀಸರು ಠಾಣೆಗಳನ್ನು ಬಿಟ್ಟು ಹೊರಗೆ ಬರಲೇ ಇಲ್ಲ. ಅವತ್ತಿನ ಸಭೆಗೆ ಬರುವಾಗಲೇ ಜನ ಕಬ್ಬಿಣದ ರಾಡ್ಗಳನ್ನು, ದೊಣ್ಣೆಗಳನ್ನು, ಖಡ್ಗಗಳನ್ನು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ರು. ಏಕಾಏಕಿ ಆ ಜನ ಹಿಂದೂಗಳ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು. ಅದೊಂದು ಅನಿರೀಕ್ಷಿತ ದಾಳಿಯಾಗಿತ್ತು. ಸಂಜೆ 4 ಗಂಟೆ ಹೊತ್ತಿಗೆ ಲಾರಿಗಳಲ್ಲಿ ಅಕ್ಕಪಕ್ಕದ ಊರುಗಳಿಂದ ಮತ್ತಷ್ಟು ದಂಗೆಕೋರರು ಬಂದರು. ಇಡೀ ಕೋಲ್ಕತಾ ರಕ್ತ ಸಿಕ್ತವಾಗ್ತಾ ಹೋಯಿತು. ಅಲ್ಲಿ ನಾರಾಯೆ ತಕ್ಬೀರ್, ಅಲ್ಲಾಹು ಅಕ್ಬರ್ ಅನ್ನೋ ಘೋಷಣೆಗಳೊಂದು ಕಡೆ, ಹಲ್ಲೆಗೊಳಗಾದವರ ಆರ್ತನಾದ ಒಂದು ಕಡೆ ಬಿಟ್ಟರೆ ಬೇರೇನು ಕೇಳ್ತಾ ಇರಲಿಲ್ಲ. ಅದೆಷ್ಟು ಹೆಣಗಳು ಬಿದ್ವೋ, ಅದೆಷ್ಟು ಮಹಿಳೆಯರ ಮಾನಹರಣ ಆಯಿತೋ. ನಮ್ಮನ್ನು ಯಾರು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ ಸಮುದಾಯದ ನಾಯಕರು, ಮುಸ್ಲಿಂ ಲೀಗ್ ನಾಯಕರಿದ್ದಾರೆ ಅನ್ನೋ ಹುಂಬ ಧೈರ್ಯ. ಅಷ್ಟು ದಿನ ಪಕ್ಕದ ಮನೆಯಲ್ಲಿದ್ದ ಅದೇ ಮುಸ್ಲಿಂ ಮಿತ್ರನ ಕಣ್ಣಿಗೆ ಇವತ್ತು ನೆರೆಮನೆಯ ಹಿಂದೂ ಶತ್ರುವಿನಂತೆ ಕಾಣ್ತಾ ಇದ್ದ. ರಾತ್ರಿ ಕೂಡ ತನ್ನ ಜೊತೆ ಮಾತಾಡಿ ಧನ್ಯವಾದ ಬಾಂಧು ಅಂತವನು ಬೆಳಗ್ಗೆ ಬೆನ್ನಿಗೆ ಚೂರಿ ಹಾಕಿಬಿಡ್ತಾನೆ ಅನ್ನೋದು ಮೂರ್ಖ ಹಿಂದೂಗೆ ಅವತ್ತೂ ಅರ್ಥವಾಗಿರಲಿಲ್ಲ. ಈ ಮಾರಣ ಹೋಮದ ಜೊತೆಗೆ ಅಲ್ಲಿ ಡೈರೆಕ್ಟ್ ಆಕ್ಷನ್ ಡೇ ಫಲ ಕೊಡ್ತು ಅಂತ ಮುಸ್ಲಿಂ ಲೀಗ್ ಭಾವಿಸ್ತು. ಆದರೆ ಆ ನಂತರ ಅಲ್ಲಿ ಮತ್ತೊಂದು ಅಧ್ಯಾಯ ಪ್ರಾರಂಭ ಆಯಿತು. ಗೆಳೆಯರೆ, ಆಗಸ್ಟ್ 16ನೇ ತಾರೀಕು ನಡೆದದ್ದು ಆಕಸ್ಮಿಕ ದಾಳಿ. ಅದನ್ನು ಎದುರಿಸೋದಕ್ಕೆ ಹಿಂದೂಗಳು ಸಿದ್ಧ ಇರಲಿಲ್ಲ. ಆದರೆ ಪ್ರತಿ ಆಕ್ಷನ್ನಿಗೂ ಒಂದು ರಿಯಾಕ್ಷನ್ ಇರುತ್ತಲ್ವಾ, ಅಂಥ ರಿಯಾಕ್ಷನ್ ಆಗಸ್ಟ್ 17ನೇ ತಾರೀಕು ಶುರುವಾಯಿತು. ಅಲ್ಲಿ ಹಿಂದೂಗಳು ಸಿಡಿದು ನಿಂತರು. ಅವ್ರ ಜೊತೆ ಸಿಖ್ರು ಸೇರಿಕೊಂಡ್ರು. ಗೋಪಾಲ್ ಪಥರ್ ಅಂಥ ನಾಯಕರು ಕೋಲ್ಕತಾದ ನಾನಾ ಗರಡಿ ಮನೆಗಳ ಹಿಂದೂ ಪೈಲ್ವಾನರನ್ನು ಒಟ್ಟುಗೂಡಿಸಿದ್ರು. ನಿಮ್ಮ ಏರಿಯಾಗಳಿಗೆ ರಕ್ಷಣೆ ಕೊಡೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿದರು. ಜೈ ಮಹಾಕಾಳಿ ಅನ್ನೋ ಘೋಷಣೆಗಳು ಅಲ್ಲಿ ಮೊಳಗೋದಿಕ್ಕೆ ಶುರುವಾದವು. ಗೆಳೆಯರೆ, ಗೋಪಾಲ್ ಪಥ ಬಗ್ಗೆ ಹೇಳುವಾಗ ಕೋಲ್ಕತಾದ ಅವತ್ತಿನ ಹಿಂಸಾಚಾರದ ಸಂಪೂರ್ಣ ಮಾಹಿತಿಯನ್ನು ಕೂಡ ನಿಮಗೆ ಈ ಹಿಂದೊಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಸೊ ಇಲ್ಲಿ ಯಾವಾಗ ಮಹಾಕಾಳಿಯ ಘೋಷಣೆಗಳು ಕೇಳಿ ಬರುವುದಕ್ಕೆ ಶುರು ಆದವು, ಆಗ ಕೋಲ್ಕತಾ ಪೊಲೀಸರು ಯೂನಿಫಾರ್ಮ್ ಹಾಕ್ಕೊಂಡು ರಸ್ತೆಗಿಳಿದ್ರು. ಕೋಲ್ಕತಾದಲ್ಲಿ ಕರ್ಫ್ಯೂ ವಿಧಿಸಲಾಯಿತು. ಬಂದೋಬಸ್ತ್ ಹೆಚ್ಚಾಯಿತು. ಮುಸ್ಲಿಮರನ್ನು ಕಾಪಾಡೋದಕ್ಕೆ ಲೀಗ್ ಸರ್ಕಾರ ಓಡೋಡಿ ಬಂತು. ಆದರೂ ಅಲ್ಲಿ ಕಾಳಿಗೆ ಬಲಿ ಕೊಡೋದಕ್ಕೆ ಹೊರಟವರನ್ನು ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಕಡೆಗೆ ಮಹಾತ್ಮ ಗಾಂಧಿ ಓಡಿ ಬಂದರು. ಆಯುಧ ಕೆಳಗೆ ಹಾಕಿ ನನ್ನಾಣೆ ಅಂತೆಲ್ಲ ಹೇಳಿ ನಾನು ಉಪವಾಸ ಕೂತ್ಕೋತೀನಿ ಅಂತ ಹೆದರಿಸೋವರೆಗೆ ಅಲ್ಲಿ ಪ್ರತೀಕಾರದ ಜ್ವಾಲೆ ತಣ್ಣಗಾಗಲಿಲ್ಲ.
ಈ ದಂಗೆಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 4ರಿಂದ 10,000 ಇರಬಹುದು ಅಂತ ಸರ್ಕಾರ ಹೇಳಿತು. ಸುಮಾರು 30,000 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಮೊಹಮ್ಮದ್ ಅಲಿ ಜಿನ್ನಾ ಹೇಳಿದರು. ಆದರೆ ಹೂಗ್ಲಿ ನದಿಯಲ್ಲಿ ತೇಲಿ ಹೋದ ಹೆಣಗಳ ಲೆಕ್ಕ ಇಟ್ಟವರು ಯಾರೂ ಇರಲಿಲ್ಲ. ಅಲ್ಲಿ ಸರ್ಕಾರ, ಜಿನ್ನಾ ಇವರೆಲ್ಲ ಹೇಳಿದ್ದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ಸಾವು ನೋವು ಸಂಭವಿಸಿತ್ತು. ಗೆಳೆಯರೆ, ಆಗಸ್ಟ್ 16ನೇ ತಾರೀಕು ಶುರುವಾದ ಗಲಭೆಗಳು ಸಂಪೂರ್ಣವಾಗಿ ನಿಂತಿದ್ದು ಆಗಸ್ಟ್ 25ನೇ ತಾರೀಕು. ಅಲ್ಲಿ ಮಹಾತ್ಮ ಗಾಂಧಿ ಶಾಂತಿ ಶಾಂತಿ ಅಂತ ಹೇಳ್ತಾ ಹಿಂದೂಗಳನ್ನ ಉಪವಾಸದ ಬೆದರಿಕೆಗಳ ಮೂಲಕ ಕಟ್ ಹಾಕ್ತಾ ಇದ್ರು. ಮತ್ತೊಂದು ಕಡೆ ಜಿನ್ನಾ, ಸೊಹ್ರಾವರ್ದಿ, ಫಜಲುಲ್ ಹಕ್, ಖ್ವಾಜಾ ನಿಜಾಮುದ್ದೀನ್, ಲಿಯಾಖತ್ ಅಲಿ ಖಾನ್ ಮುಂತಾದವರು ರಕ್ತ, ದಂಗೆ, ಹಿಂಸೆ ಅಂತಿದ್ರು. ಡಿವೈಡ್ ಆರ್ ಡೆಸ್ಟ್ರಾಯ್ ಅನ್ನೋ ಮಾತುಗಳು ಆಯತ್ತುಗಳ ಹಾಗೆ ಅವರ ಬಾಯಲ್ಲಿ ಬರ್ತಾ ಇದ್ವು. ಒಂದು ಹಂತಕ್ಕೆ ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ ಕೂಡ ದೇಶ ವಿಭಜನೆ ಆಗೋದೇ ಆದರೆ ಆಗೋಗ್ಲಿ ಅಂತ ಭಾವಿಸಿದ್ರಂತೆ. ಇಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಡೈರೆಕ್ಟ್ ಆಕ್ಷನ್ ಡೇಗೆ ಕರೆ ಕೊಡೋದಕ್ಕೆ ಕಾರಣ ಯಾರು ಗೊತ್ತಾ? ಜವಾಹರ್ಲಾಲ್ ನೆಹರು. ಗೆಳೆಯರೆ, ನೆಹರು ಅವರ ಹೆಸರು ಕೇಳಿದ ಕೂಡಲೇ ನಿಮ್ಮಲ್ಲಿ ಸಾಕಷ್ಟು ಜನ ಉದ್ವೇಗಕ್ಕೊಳಗಾಗ್ತೀರಿ. ಖಂಡಿತ ಅದರ ಅಗತ್ಯ ಏನಿಲ್ಲ. ಅವತ್ತು ಜಿನ್ನಾ ಪ್ರಸ್ತಾಪಿಸಿದ್ದ 2 ನೇಷನ್ ಥಿಯರಿಯನ್ನು ತೀವ್ರವಾಗಿ ವಿರೋಧಿಸಿದ್ದವರು ಜವಾಹರ್ಲಾಲ್ ನೆಹರು. ಈ ದೇಶ ವಿಭಜನೆಯಾಗೋದು ನೆಹರು ಅವರಿಗೆ ಇಷ್ಟ ಇರಲಿಲ್ಲ. ಬ್ರಿಟನ್ನಿಂದ ಬಂದಿದ್ದ ಪಾರ್ಲಿಮೆಂಟರಿ ಮೆಂಬರ್ಗಳ ಕಮಿಟಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋ ಬಗ್ಗೆ ಮಾತಾಡ್ತಿದ್ದ ಸಂದರ್ಭದಲ್ಲಿ ನೆಹರು ದೇಶ ವಿಭಜನೆಯನ್ನು ತೀವ್ರವಾಗಿ ವಿರೋಧಿಸಿದರು. ಆದರೆ ಜಿನ್ನಾ ಮತ್ತು ಮುಸ್ಲಿಂ ಲೀಗ್ಗೆ ನೆಹರು ಅವರ ಈ ಒಗ್ಗಟ್ಟಿನ ಮಂತ್ರ ಇಷ್ಟ ಆಗಲಿಲ್ಲ. ಜಿನ್ನಾ ಬಯಸಿದರೆ ಈ ದೇಶದ ರಾಷ್ಟ್ರಪತಿ ಆಗಬಹುದಿತ್ತು. ಆದರೆ ಹಿಂದೂ ನಾಯಕರ ಜೊತೆ ಹೊಂದಾಣಿಕೆಗೆ ಆತ ಸಿದ್ಧ ಇರಲಿಲ್ಲ. ಮೊನ್ನೆ ಪಾಕಿಸ್ತಾನದ ಸೇನಾ ನಾಯಕ ಹೇಳಿದ್ನಲ್ಲ, ಹಿಂದೂಗಳ ಜೊತೆ ಒಂದಾಗಿ ಬಾಳೋದಕ್ಕೆ ನಮಗೆ ಸಾಧ್ಯವಾಗೋದಿಲ್ಲ ಅನ್ನೋ ಮಾತು, ಅದೇ ಮನಸ್ಥಿತಿ ಆವತ್ತು ಜಿನ್ನಾದ್ದೂ ಆಗಿತ್ತು. ಒಂದು ಗವರ್ನರ್ ಹುದ್ದೆಗೆ ಆಸೆಪಟ್ಟು ಭಾರತವನ್ನು ಇಬ್ಬಾಗ ಮಾಡಿಬಿಟ್ಟ ಜಿನ್ನಾ. ಕುಲಕ್ಕೆ ಶತ್ರು ಕೊಡ್ಲಿಕ್ಕಾವು ಅನ್ನೋ ಗಾದೆ ಮಾತು ಕೇಳಿದಿರಿ ಅಲ್ವಾ? ಹಿಂದೂ ತಂದೆಯ ಮಗ, ಕಾರಣಾಂತರಗಳಿಂದ ಇಸ್ಲಾಮಿಗೆ ಮತಾಂತರಗೊಂಡ ಕುಟುಂಬದ ಕುಡಿ ಜಿನ್ನಾ ಈ ದೇಶವನ್ನು ಒಡೆದು ಪ್ರತ್ಯೇಕ ಮುಸ್ಲಿಂ ದೇಶವನ್ನು ನಿರ್ಮಾಣ ಮಾಡ್ದ. ಅದು ವಿಪರ್ಯಾಸನ ಅಥವಾ ಸಮಾಜ ಕಂಟಿದ ಶಾಪದ ಫಲಾನ? ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿರೋದು ನಾವೇನೆ. ಇನ್ನು 1946ರ ದಾಳಿಯ ನಂತರ ಬ್ರಿಟನ್ ಭಾರತವನ್ನು ಒಡೆಯೋ ನಿರ್ಧಾರ ಮಾಡಿತು. 1947ರ ಆಗಸ್ಟ್ 15ರ ಹೊತ್ತಿಗೆ ಭಾರತ ಮತ್ತು ಪಾಕಿಸ್ತಾನ ಅನ್ನೋ 2 ದೇಶಗಳು ತಲೆ ಎತ್ತಿದ್ವು. ಆನಂತರ ಶುರುವಾಗಿದ್ದೆ ಕಾಶ್ಮೀರಕ್ಕಾಗಿ ಸಂಘರ್ಷ. 1947ರ ಅಕ್ಟೋಬರ್ 22ನೇ ತಾರೀಕು ಶುರುವಾದ ಆ ಯುದ್ಧ ಮುಗಿದದ್ದು 1949ರ ಜನವರಿ 1ನೇ ತಾರೀಕು. ಹಾಗಾದರೆ ಕಾಶ್ಮೀರದಲ್ಲಿ ಆ ಅವಧಿಯಲ್ಲಿ ನಡೆದ ಘಟನೆಗಳೇನು? ಅಲ್ಲಿನ ಮಹಾರಾಜ ಹರಿಸಿಂಗ್ ಮಾಡಿಕೊಂಡ ಎಡವಟ್ಟುಗಳೇನು? ಆತನಿಗಾದ ದ್ರೋಹಗಳೇನು? ಪಾಕಿಸ್ತಾನ ಹೇಗೆ ಬುಡಕಟ್ಟು ಜನಾಂಗವನ್ನು ಬಳಸಿ ಕಾಶ್ಮೀರವನ್ನು ಆಕ್ರಮಿಸ್ಕೊಳ್ತು? ಅವರನ್ನು ಹಿಮ್ಮೆಟ್ಟಿಸುವ ನಿಟ್ಟಲ್ಲಿ ಭಾರತ ಮಾಡಿದ ಪ್ರಯತ್ನಗಳು ಹೇಗಿದ್ವು ಅನ್ನೋ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.